ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 44. ಹೇ ಸ್ತುತಿ, ಯಾಕೆ ಒಂಥರ ಇದೆಯಾ? ಗೆಳತಿ ಏನನ್ನೋ ಯೋಚಿಸುತ್ತಿರುವುದನ್ನು ಕಂಡು ಕೇಳಿದಳು ಸ್ನೇಹ. ಏನಿಲ್ಲ ಕಣೆ, ಎಕ್ಸಾಮ್ಗೆ ಇನ್ನೂ ಸ್ವಲ್ಪ ದಿನ ಅಷ್ಟೇ ಇರೋದು, ಓದ್ಕೋ ಎಂದವಳು ತನ್ನ ಪುಸ್ತಕದತ್ತ ಗಮನ ಹರಿಸಿದಳು. ಅವಳು ಓದುವುದನ್ನು ಕಂಡು ಕೆಲ ಹೊತ್ತು ಸುಮ್ಮನಿದ್ದವಳು ಅವಳ ಅನ್ಯಮನಸ್ಕತೆಯನ್ನು ಗುರುತಿಸಿ, ಸ್ತುತಿ, ನಂಗೊತ್ತು ಕಣೆ, ನೀನು ಯಾಕೋ ನೀನಾಗಿಲ್ಲ ಎಂದಳು ಸ್ನೇಹ. ಸ್ತುತಿಯ ಪರೀಕ್ಷೆಗೆ ಕೆಲವೇ ದಿನಗಳಿದ್ದುದರಿಂದ ಕಾಲೇಜಿಗೆ ರಜೆ ಇತ್ತು. ಅವಳು ತನ್ನ ಗೆಳತಿಯಾದ ಸ್ನೇಹಳ ಮನೆಗೆ ಬಂದಿದ್ದಳು. ಸದ್ಯಕ್ಕೆ ಪರೀಕ್ಷೆಯ ಬಗ್ಗೆ ಗಮನ ಹರಿಸುವ, ಮುಂದಿಂದು ಆಮೇಲೆ ನೋಡಿದ್ರಾಯ್ತು ಎಂದಳು. ಮನಸ್ಸಲ್ಲಿ ಇದ್ದುದನ್ನು ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ, ಪಟ್ಟು ಬಿಡದೆ ನುಡಿದಳು ಸ್ನೇಹ. ಒಂಟಿತನ ಕಾಡ್ತಿದೆ ಸ್ನೇಹ ನನಗೆ ಎಂದವಳು ಪುಸ್ತಕವನ್ನು ಬದಿಗಿಟ್ಟು ಸ್ನೇಹಳ ಬಳಿ ಕುಳಿತಳು. ಅವಳ ಮುಂದಿನ ಮಾತಿಗಾಗಿ ಕಾದಳು ಸ್ನೇಹ. ಮನೇಲಿ ಎಲ್ರಿಗೂ ಅಕ್ಕನ ಮೇಲೆ ಪ್ರೀತಿ. ಅಜ್ಜಿ, ತಾತ, ಮಮ್ಮಿ, ನನ್ನ ತಮ್ಮ ಚೋಟು ಎಲ್ರಿಗೂ ಅಕ್ಕನ ಮೇಲೇ ಪ್ರೀತಿ. ನನಗೂ ಅಷ್ಟೆ, ಅವಳಂದರೆ ಇಷ್ಟನೇ. ಆದರೆ ನಾನು ಎಲ್ಲರ ನಡುವೆ ಒಂಟಿಯಾಗ್ಬಿಟ್ಟೆ. ಪಪ್ಪ ಒಬ್ಬರೇ ನನ್ನನ್ನು ತುಂಬ ಪ್ರೀತಿಸುವವರು, ಹಾಗೆ ನನ್ನ ಬಗ್ಗೆ ಕಾಳಜಿ ಮಾಡುವವರು. ಬೇರೆ ಯಾರಿಗೂ ನನ್ನ ಮೇಲೆ ಪ್ರೀತಿನೇ ಇಲ್ಲ ಎಂದಳು ಸಪ್ಪೆ ಮೋರೆ ಹಾಕಿ. ನಿನ್ನ ಅಕ್ಕಂಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳ್ತಿದ್ದೆ. ಅವಳು ಮದುವೆಯಾಗಿ ಗಂಡನ ಮನೆಗೆ ಹೋದ ನಂತರ ಎಲ್ಲರೂ ನಿನ್ನ ಕಡೆ ಗಮನ ಹರಿಸ್ತಾರೆ ಬಿಡು ಎಂದು ಅವಳನ್ನು ಸಂತೈಸಿದಳು ಸ್ನೇಹ. ಪಪ್ಪಂಗೆ ಅಕ್ಕ ಅದೃತವರನ್ನೇ ಮದುವೆ ಆಗಬೇಕು ಅನ್ನೋ ಹಠ. ಆದರೆ ಅಕ್ಕಂಗೆ ಆ ಮದುವೆ ಇಷ್ಟ ಇಲ್ಲ. ಪಪ್ಪ ಮಮ್ಮಿ ಹೇಗೋ ಒಪ್ಪಿಸಿದ್ದಾರೆ. ನಾನು ಈ ಮದುವೆ ಕ್ಯಾನ್ಸಲ್ ಮಾಡಿಸೋಕೆ ನೋಡಿದೆ, ಬಟ್ ನೋ ಯೂಸ್. ಮದುವೆ ಕ್ಯಾನ್ಸಲ್ ಆಗಲಿಲ್ಲ ಎಂದವಳ ಕಡೆಗೆ ಪಿಳಿ ಪಿಳಿ ಕಣ್ಣು ಬಿಟ್ಟು ನೋಡಿದಳು ಸ್ನೇಹ. ಸ್ತುತಿ, ಇದು ನಿಜವಾಗ್ಲೂ ನೀನೇನಾ? ಓದುವುದನ್ನು ಬಿಟ್ಟರೆ ಮನೆ ಹಾಗೂ ಮನೆಯವರು ಎಲ್ಲರ ಬಗ್ಗೆ ಪ್ರೀತಿ ಹಾಗೂ ಕಾಳಜಿ ಇರುವ ನೀನೇನಾ ಈ ಮದುವೆ ಕ್ಯಾನ್ಸಲ್ ಮಾಡೋಕೆ ನೋಡಿದವಳು? ಅಚ್ಚರಿಯಿಂದ ನುಡಿದವಳು. ಹೌದು, ಏನು ಪ್ಲ್ಯಾನ್ ಮಾಡಿದ್ದೆ ಎಂದಳು ಕುತೂಹಲದಿಂದ. ಅದು ಅದೃತವರ ಮಗಳನ್ನು ಸ್ಟೋರ್ ರೂಮ್ನಲ್ಲಿ ಕೂಡಿ ಹಾಕಿದೆ ಎಂದಳು ತಲೆ ತಗ್ಗಿಸುತ್ತಾ. ಅದೃತವರ ಮಗಳು ಅಂದರೆ ಅವರಿಗೆ ಆಲ್ರೆಡಿ ಮದುವೆ ಆಗಿದೆಯಾ? ನಿಮಗೆ ಬಾವ ಆಗೋರು ತಾನೇ ಅವರು, ಅದ್ಯಾಕೆ ಅದೃತವರು ಅಂತೀಯಾ? ಅದಕ್ಕಿಂತ ಬಾವ ಅನ್ನೋದು ಸುಲಭ ಅಲ್ವಾ ಎಂದಳು ಸ್ನೇಹ. ಅವರಿಗೆ ಮದುವೆ ಆಗಿರುವ ವಿಷಯ ನಂಗೆ ಗೊತ್ತಿರಲಿಲ್ಲ. ಎಂಗೇಜ್ಮೆಂಟ್ನ ದಿನದಂದೇ ನನಗೂ ಗೊತ್ತಾಗಿತ್ತು ಪಪ್ಪ ಅಕ್ಕನಿಗೋಸ್ಕರ ನೋಡಿರುವ ಹುಡುಗ ಅವರೇ ಅಂತ. ಅಲ್ಲ ಕಣೆ, ನಿಮ್ಮ ಅಕ್ಕಂಗೆ ಮದುವೆ ಇಷ್ಟ ಇರಲಿಲ್ಲ, ಓಕೆ, ಆದರೆ ನೀನಾಕೆ ಪಾಪ ಆ ಮಗುನ ಸ್ಟೋರ್ ರೂಮ್ನಲ್ಲಿ ಕೂಡಿ ಹಾಕ್ದೆ? ಅದು ಅವತ್ತು ಅವಳ ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಮನೆಗೆ ಬಂದಿದ್ಲು. ಅವಳೆಷ್ಟು ಮುದ್ದು ಗೊತ್ತಾ? ನನಗೂ ಅವಳ ಜೊತೆ ಮಾತಾಡಬೇಕು, ಆಟ ಆಡಬೇಕು ಅಂತ ಅನಿಸ್ತಿತ್ತು. ಆದರೆ ಅವಳು ನಾನು ಮಾತಾಡಿಸಿದಾಗ ಇಂಟ್ರೆಸ್ಟ್ ಇಲ್ಲದೆ ಇರೋ ಥರ ನಡ್ಕೊಂಡ್ಳು. ಆ ಚಿಕ್ಕ ಹುಡುಗಿಗೆ ಸಹ ನಾನು ಇಷ್ಟ ಇಲ್ಲ ಅಂತ ಕೋಪ ಬಂತು. ಹೇಗೂ ಅಕ್ಕಂಗೆ ಮದುವೆ ಇಷ್ಟ ಇಲ್ಲ. ನಮ್ಮನೆಯಲ್ಲಿ ಆಜ್ಞಾಳಿಗೆ ಏನಾದರೂ ತೊಂದರೆ ಆದರೆ ಈ ಮದುವೆನ ಅದೃತವರು ಕ್ಯಾನ್ಸಲ್ ಮಾಡ್ಬೋದು ಅಂದ್ಕೊಂಡೆ. ಆದರೆ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯ್ತು. ಅಕ್ಕಂಗೆ ಮದುವೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನೀನು ಹಾಗೆ ಮಾಡಿದ್ಯೋ ಅಥವಾ ಭಾವನನ್ನು ಅದೃತವರು ಅಂತ ಕರೆಯಲು ಏನು ಕಾರಣನೋ ಅದೇ ಕಾರಣಕ್ಕೆ ಮದುವೆ ನಿಲ್ಲಿಸಲು ಟ್ರೈ ಮಾಡಿದ್ಯೋ? ಸ್ತುತಿಯ ವರ್ತನೆ ಸ್ನೇಹಳಲ್ಲಿ ಅನುಮಾನ ಮೂಡಿಸಿತ್ತು. ನಿನ್ನ ಅನುಮಾನ ನಿಜ ಸ್ನೇಹ, ನಾನು ಅವರನ್ನು ಪ್ರೀತಿಸ್ತಿದ್ದೀನಿ. ಆದರೆ ಎಲ್ಲ ಪ್ರೇಮಿಗಳಂತೆ ದಿನಪೂರ್ತಿ ಅವರ ಗುಂಗಲ್ಲೇ ಇರೋದಿಲ್ಲ. ನಾನು ನನ್ನ ಓದಿನ ಕಡೆ ಗಮನ ಕೊಟ್ಟಿದ್ದೀನಿ. ರಾತ್ರಿ ಮಲಗುವಾಗ ಮಾತ್ರ ಅವರ ಬಗ್ಗೆ ಕನಸು ಕಾಣ್ತಾ ಮಲಗ್ತೀನಿ ಎಂದಳು ತುಸು ನಾಚಿಕೆಯಿಂದ. ಸ್ತುತಿ, ನೀನು ತಪ್ಪು ಮಾಡ್ತಿದ್ಯಾ, ಅವರು ನಿನ್ನ ಭಾವ ಕಣೆ. ಸ್ನೇಹಳಿಗೆ ಸ್ತುತಿಯ ವರ್ತನೆ ನೋಡಿ ಭಯವಾಗಿತ್ತು. ಮುಂದೆ ಏನಾದರೂ ಅನಾಹುತವಾಗುವ ಮೊದಲೇ ಸ್ತುತಿಯ ತಪ್ಪನ್ನು ಅವಳಿಗೆ ಅರ್ಥ ಮಾಡಿಸಬೇಕು ಎಂದುಕೊಂಡಳು. ಯಾವುದು ತಪ್ಪು? ಪ್ರೀತಿಸುವುದು ತಪ್ಪ? ಅಷ್ಟಕ್ಕೂ ನಾನೇನು ಅವರ ಮದುವೆ ಫಿಕ್ಸ್ ಆದ ನಂತರ ಅವರನ್ನು ಪ್ರೀತಿಸಲಿಲ್ಲ. ಅಂದರೆ ನಾವವತ್ತು ಕಾಲೇಜಿಂದ ಟೂರ್ ಹೋಗಿದ್ದೆವು, ನೆನಪಿದೆಯಾ ಎಂದಾಗ, ಹಾಂ ನೆನಪಿದೆ, ಅದನ್ನು ಹೇಗೆ ಮರೆಯಲು ಸಾಧ್ಯ? ತುಂಬ ಎಂಜಾಯ್ ಮಾಡಿದ್ವಿ ಅವತ್ತು ಎಂದಳು ಆ ದಿನಗಳನ್ನು ಮೆಲುಕು ಹಾಕುತ್ತಾ. ಅವತ್ತು ನಾನು ಅವರನ್ನು ಮೊದಲ ಸಾರಿ ನೋಡಿದ್ದು. ಒಬ್ಬರು ವಯಸ್ಸಾದ ಅಜ್ಜಿ ದೇವಸ್ಥಾನದ ಬಳಿ ಹೂ ಮಾರುತ್ತಿದ್ದರು. ಜೋರಾಗಿ ಮಳೆ ಬರ್ತಿತ್ತು. ಅವರು ಅಲ್ಲಿಂದ ಆ ಹೂವಿನ ಬುಟ್ಟಿಯನ್ನು ಮಳೆ ನೀರು ಬೀಳದ ಕಡೆ ಸಾಗಿಸಲು ಪರದಾಡುವಾಗ
ಅವರಿಗೆ ಸಹಾಯ ಮಾಡಿದ್ರು ಅದರದವರು. ಅವರ ಮುದ್ದಾದ ಮುಖ, ಕಣ್ಣಿಗೆ ಹಾಕಿರುವ ಸ್ಪೆಕ್ಸ್, ದೇವಸ್ಥಾನಕ್ಕೆ ಬಂದಿದ್ದರಿಂದ ಹಣೆಯಲ್ಲಿದ್ದ ಕುಂಕುಮ, ಒಬ್ಬ ಮಿಸ್ಟರ್ ಪರ್ಫೆಕ್ಟ್ನ ಲುಕ್ ಇತ್ತು ಅವರಿಗೆ. ನೋಡಲು ಅಷ್ಟು ಚಂದವಿರುವವರ ಮನಸ್ಸು ಕೂಡ ಅಷ್ಟೇ ಒಳ್ಳೆಯದು. ಅವರ ಹೆಲ್ಪಿಂಗ್ ನೇಚರ್ ನನ್ನನ್ನು ಅವರತ್ತ ಸೆಳೆಯಿತು. ಆದರೆ ಆಮೇಲೆ ಅವರೆಲ್ಲಿ ಹೋದರೋ ಗೊತ್ತಾಗಲಿಲ್ಲ. ಮತ್ತೆ ನಾನು ಅವರನ್ನು ನೋಡಿದ್ದು ಹಾಸ್ಪಿಟಲ್ನಲ್ಲಿ. ನನ್ನ ಪಪ್ಪ ಮಮ್ಮಿನ ಆಕ್ಸಿಡೆಂಟ್ ಆದಾಗ ಕಾಪಾಡಿದ್ದು ಅವರೇ. ಹಾಗೆ ಅಕ್ಕನನ್ನು ಕೂಡ ಕಾಪಾಡಿದ್ದಾರೆ ಎಂದವಳ ಮಾತನ್ನು ತಡೆದ ಸ್ನೇಹ, ನಿಮ್ಮ ಫ್ಯಾಮಿಲಿಗೆ ಆಪತ್ ಬಾಂಧವ ಅನ್ನು ಎಂದು ನಕ್ಕಳು. ಒಂಥರ ಹಾಗೇನೆ. ಅವರನ್ನು ನೋಡಿದಾಗ ಎಷ್ಟು ಖುಷಿಯಾಗಿತ್ತು ಗೊತ್ತಾ. ಅವರು ಮುಕುಂದ ಅಂಕಲ್ ಮಗ ಅಂತ ಗೊತ್ತಾದಾಗ ನನಗಿನ್ನೂ ಆಶ್ಚರ್ಯ ಆಗಿತ್ತು. ನಾನು CA ಆಗಬೇಕು ಅನ್ನೋದು ಪಪ್ಪನ ಆಸೆ. ಸೊ ಮೈಂಡ್ ಡೈವರ್ಟ್ ಆಗೋದು ನನಗೆ ಬೇಕಿರಲಿಲ್ಲ. ಹೇಗಾದರೂ CA ಮುಗಿಸಿ ಆಮೇಲೆ ಅವರ ಹತ್ರ ಪ್ರೀತಿ ಹೇಳೋಣ ಅಂದ್ಕೊಂಡೆ. ಆದರೆ ಅಷ್ಟರಲ್ಲಿ ಅಕ್ಕನ ಜೊತೆ ಅವರ ಮದುವೆ ಫಿಕ್ಸ್ ಆಗಿತ್ತು ಎಂದಳು ಇಳಿದ ದನಿಯಲ್ಲಿ. ಅವರಿಗೆ ಮದುವೆಯಾಗಿ ಮಗಳು ಬೇರೆ ಇದ್ದಾಳೆ ಅಂತ ಹೇಳ್ತೀಯಾ? ಅಂದರೆ ಕಮ್ಮಿ ಅಂದರೂ ಅವರಿಗೆ 30 ವರ್ಷ ಇರುತ್ತೆ ಎಂದ ಸ್ನೇಹ. ನಿಮಗೆ ಈ ಬರ್ತ್ಡೇಗೆ 21 ಆಗುತ್ತೆ. ಅವರಿಗೂ ನಿಂಗೂ ಕಮ್ಮಿ ಅಂದರೂ 9 ಇಯರ್ಸ್ ಡಿಫ್ರೆನ್ಸ್ ಇದೆ. ನೀನು ಅವರ ಬಗ್ಗೆ ಹೆಚ್ಚು ಭಾವನೆಗಳನ್ನು ಬೆಳೆಸಿಕೊಳ್ಬೇಡ ಸ್ತುತಿ, ಪ್ಲೀಸ್ ಮನವಿ ಮಾಡಿದಳು. ಏಜ್ ಇಸ್ ಜಸ್ಟ್ ಎ ನಂಬರ್. ಅಕ್ಕಂಗೆ ಅವರ ಮೇಲೆ ಪ್ರೀತಿ ಇದ್ದರೆ ಬಹುಶಃ ನಾನು ಅವರ ತಂಟೆಗೆ ಹೋಗ್ತಿರಲಿಲ್ಲ. ಆದರೆ ಅಕ್ಕಂಗೆ ಈ ಮದುವೆ ಇಷ್ಟ ಇಲ್ಲ ಅಂದಮೇಲೆ ನಾನು ಅವರನ್ನು ಪ್ರೀತಿಸುವುದರಿಂದ ಯಾರಿಗೂ ಸಮಸ್ಯೆ ಆಗಲ್ಲ ಅಲ್ವಾ? ಸಮಜಾಯಿಷಿ ನೀಡಿದಳು. ಸ್ತುತಿ ಇನ್ನೂ ಏನೋ ಪ್ಲ್ಯಾನ್ ಮಾಡಿ ಮದುವೆ ನಿಲ್ಲಿಸೋಕೆ ನೋಡಬೇಡ್ವೆ? ಸದ್ಯಕ್ಕೆ ಏನೂ ಪ್ಲ್ಯಾನ್ ಮಾಡಲ್ಲ. ಯಾಕಂದರೆ ಈಗಾಗಲೇ ಮಾಡಿರೋ ಪ್ಲ್ಯಾನ್ ಅಕ್ಕಂಗೆ ಗೊತ್ತಾಗಿದೆ. ಎಲ್ಲರ ಮುಂದೆ ನನ್ನ ಕಪಾಳಕ್ಕೆ ಬಾರಿಸಿದ್ಲು ಗೊತ್ತಾ. ಪಪ್ಪ ಮಾತ್ರ ಅವಳ ಮಾತನ್ನು ನಂಬಲಿಲ್ಲ. ಅಕ್ಕಂಗೆ ಹೇಗೆ ಗೊತ್ತಾಯಿತು? ಮದುವೆ ನಿಲ್ಲಿಸಲು ಸಹಾಯ ಮಾಡ್ತೀನಿ ಅಂದಿದ್ದೆ, ಹಾಗೆ ಗೊತ್ತಾಗಿರಬೇಕು ಎಂದವಳೆ. ಈಗ ಎಲ್ಲರ ಮುಂದೆ ಅಕ್ಕ ತಪ್ಪಿತಸ್ಥಳಾಗಿ ನಿಂತಿದ್ದಾಳೆ. ಅದಕ್ಕೆ ಕಾರಣ ನಾನು. ಇನ್ನೂ ನನ್ನ ಜೊತೆ ಮಾತಾಡಲ್ಲ ಅವಳು ಎಂದಳು ಬೇಸರದಿಂದ. ನೀನೆಲ್ಲರಿಗೂ ನಿಜ ಹೇಳಬೇಕಿತ್ತು ತಾನೆ? ನಿಜ ಹೇಳಿ ಪಪ್ಪನ ಮುಂದೆ ನಾನು ಯಾಕೆ ಕೆಟ್ಟವಳಾಗಲಿ? ಆಮೇಲೆ ಪಪ್ಪ ಕೂಡ ನನ್ನ ಜೊತೆ ಮಾತಾಡಲ್ಲ. ಸುಮ್ಮನೆ ರಿಸ್ಕ್ ಯಾಕೆ? ಅಕ್ಕ ಹಾಗೂ ಪಪ್ಪಂಗೆ ಮೊದಲಿಂದನೂ ಟ್ಯಾಲಿ ಆಗಲ್ಲ. ಸೊ ನೋ ಪ್ರಾಬ್ಲಮ್. ಆದರೂ ನನ್ನಿಂದ ಅವಳ ಮೇಲೆ ಪಪ್ಪ ಕೋಪ ಮಾಡಿಕೊಂಡ್ರು, ಅದಕ್ಕೆ ಸ್ವಲ್ಪ ಬೇಸರ ಅಷ್ಟೆ ಎಂದವಳೆ. ಚೋಟುಗೆ ಎಲ್ಲ ವಿಷಯ ಗೊತ್ತಿತ್ತು ಎಂದು ಎಲ್ಲವನ್ನೂ ವಿವರಿಸಿದವಳು. ಅವನು ಯಾರಿಗೂ ಹೇಳಬಾರ್ದು ಅಂತ ಅವನಿಗೂ ಹೆದರಿಸಿದೆ. ಪಾಪ ತುಂಬ ಹೆದರಿದ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣೆ. ನೀನು ಹೀರೋಯಿನ್ ಅಥವಾ ವಿಲನ್ ಅಂತ ಗೊತ್ತಾಗ್ತಿಲ್ಲ, ತಲೆಗೆರೆದುಕೊಂಡಳು ಸ್ನೇಹ. ನನ್ನ ಲೈಫಲ್ಲಿ ನಾನೇ ಹೀರೋಯಿನ್, ನಿನ್ನ ಲೈಫಲ್ಲಿ ನೀನು. ಹಾಗೆ ಎಲ್ಲರೂ ಅವರವರ ಲೈಫಲ್ಲಿ ಅವರೇ ಹೀರೋಯಿನ್ ಆಗಿರ್ತಾರೆ. ಬೇರೆಯವರ ಲೈಫ್ಗೆ ಕೆಲವೊಮ್ಮೆ ವಿಲನ್ ಕೂಡ ಆಗ್ತಾರೆ. ಅದು ಹೇಗೆ ಅನ್ನೋದು ಸಮಯ ಸಂದರ್ಭ ನಿರ್ಧರಿಸುತ್ತದೆ ಅಷ್ಟೆ ಎಂದು ನಕ್ಕವಳ ತಲೆಗೆ ಮೊಟಕಿದವಳು. ನಿಮಗೆ ಓದಿದ್ದು ಜಾಸ್ತಿಯಾಗಿ ಹುಚ್ಚು ಹಿಡಿದಿದೆ ಅನಿಸುತ್ತೆ ಎಂದಾಗ, ಪ್ರತಿಯೊಬ್ಬರಿಗೂ ಒಂದೊಂದು ಹುಚ್ಚು ಇರುತ್ತದೆ ಎಂದು ಏನೋ ಹೇಳಲು ಬಂದವಳಿಗೆ ಕೈ ಮುಗಿದವಳು. ಸಾಕಮ್ಮ ಸಾಕು, ಇನ್ನು ನೀನೇನಾದರೂ ಹೇಳಿದರೆ ಅದನ್ನು ಕೇಳಿ ನನಗೆ ಹುಚ್ಚು ಹಿಡಿಯುತ್ತೆ. ಓದೋ ಮೂಡೆಲ್ಲ ಹೋಯ್ತು, ತಲೆ ನೋಯ್ತಿದೆ ಎಂದ ಸ್ನೇಹ. ಕಾಫಿ ಕುಡಿದ್ರೆ ಸರಿ ಹೋಗ್ಬೋದೇನೋ, ಇರು ಅಮ್ಮಂಗೆ ಕಾಫಿ ತರಲು ಹೇಳ್ತೀನಿ ಎಂದು ಓಡಿದಳು. ಮುಂದುವರಿಯುವುದು